ಹರೇ ಕೃಷ್ಣ. ಬ್ರಹ್ಮಸೂತ್ರ ಭಾಷ್ಯ ಮೊದಲನೆಯ ಅಧ್ಯಾಯ 3ನೆಯ ಪಾದದ ಅಧ್ಯಯನವನ್ನು ಮಾಡುತ್ತಾ ಇದ್ದೇವೆ. ಈಗ ಭೂಮಾಧಿಕರಣ, ಇದು 3ನೆಯ ಪಾದದ 2ನೆಯ ಅಧಿಕರಣ, ಒಟ್ಟಾರೆ ಬ್ರಹ್ಮಸೂತ್ರದ 21ನೇ ಅಧಿಕರಣ. ಈ ಅಧಿಕರಣದಲ್ಲಿ 2 ಸೂತ್ರಗಳಿರುತ್ತವೆ, ಸೂತ್ರ 8 ಮತ್ತು 9. ಒಟ್ಟಾರೆ 71ನೆಯ ಮತ್ತು 72ನೇ ಸೂತ್ರಗಳು. ಇಲ್ಲಿ ಪರಬ್ರಹ್ಮನಾದ ವಿಷ್ಣು ಮತ್ತು ವಾಯು ಹೀಗೆ ಉಭಯತ್ರ ಪ್ರಸಿದ್ಧವಾದ ನಾಮವನ್ನು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಮಾಡಲಾಗುತ್ತದೆ. ಭೂಮಾಧಿಕರಣ. ಭೂಮಶಬ್ದವಾಚ್ಯನು ಮುಖ್ಯ ಪ್ರಾಣನೋ ವಿಷ್ಣುವೋ ಎಂಬ ಶಂಕೆಯನ್ನು ನಿವಾರಿಸಿ ಭೂಮಶಬ್ದವಾಚ್ಯನು ವಿಷ್ಣುವೇ ಪರಬ್ರಹ್ಮನೇ ಎಂದು ನಿರ್ಧರಿಸಲಾಗಿದೆ. ವಾಜಸನೇಯಾದಿ ಶ್ರುತಿಗಳಲ್ಲಿ ವಿಷ್ಣುವೇ ಪ್ರಾಣಾದಿವಾಚ್ಯನು, ಪರಿಪೂರ್ಣನು, ಪೂರ್ಣಗುಣನು, ಮುಂತಾದ ಲಿಂಗ ಉಳ್ಳವನು ಎಂದು ಹೇಳಲಾಗಿದೆ. ಛಾಂದೋಗ್ಯದಲ್ಲಿ ದೇಹೋತ್ಕ್ರಮಣಾದಿಗಳಲ್ಲಿ ಪ್ರಾಣಾದಿ ನಿಯಾಮಕತೆಯನ್ನು ಶ್ರೀಹರಿಗೆ ಹೇಳಲಾಗಿರುತ್ತದೆ. ದೇಹವು ಬಿಟ್ಟು ಜೀವ ಮೇಲೆ ಹೋಗಬೇಕಲ್ಲ, ಆವಾಗ ಪ್ರಾಣದೇವರು ಜೀವವನ್ನು ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಅದು ಮುಖ್ಯವಾಗಿ ಅಂತರ್ಗತವಾದಂಥ ಪರಮಾತ್ಮನ ವಿಷಯ. ಪ್ರಾಣಪತಿ ಹೃದಯಾಬ್ಜ ಮಂಟಪ ಸ್ಥಾನದಲ್ಲಿ ಅಭಿವ್ಯಾಪ್ತ ಚಿನ್ಮಯ ಧ್ಯಾನ ಗೋಚರನಾಗಿ ಕಣ್ಣಿಗೆ ಕಾಣಿಸುತ್ತ ಶ್ರೀರಂಗ ವಿಠಲ ಬಾರೋ ಮನೆಗೆ ಗೋವಿಂದ ಶ್ರೀಪಾದರಾಜರ ಈ ಕೃತಿ ಈ ಒಂದು ಅಧಿಕರಣಕ್ಕೆ ಹೋಲಿಸ್ತದೆ. ಪೂರ್ಣಗುಣ ಅನ್ನೋ ಭಾಷೆಯಲ್ಲಿ ಪೂರ್ಣಗುಣ ಅಂತ ಹೇಳ್ತಾರೆ. ಪ್ರಾಣೋವಾ ಆಶಾಯ ಭೂಯಾನ್ ಇತ್ಯುಕ್ತಾಯೋ ವೈ ಭೂಮಾ ತತ್ಸುಖಂ ಛಾಂದೋಗ್ಯ ಇತ್ಯುಕ್ತೆ ತಸ್ಸೈವ ಭೂಮತ್ವ ಪ್ರಾಪ್ತಿ ಉತ್ಕ್ರಾಂತ ಪ್ರಾಣಾನ್ ಇತ್ಯಾದಿ ತಲ್ಲಿಂಗಾತ್ ಪ್ರಾಣಶಬ್ದಶ್ಚ ವಾಯುವಾಚಿ ಇತಿ ಅಥೋ ವಕ್ತಿ. ಛಾಂದೋಗ್ಯ ಶ್ರುತಿಯಲ್ಲಿ ಹೀಗೆ ಹೇಳಿದೆ: ಮುಖ್ಯ ಪ್ರಾಣನು ಆಶಾನಾಮಕ ಭಾರತೀ ದೇವಿಯರಿಗಿಂತ ಉತ್ತಮನು ಎಂದು ಹೇಳಿ ಮುಂದೆ ಯಾರು ಪೂರ್ಣನೋ ಅವನು ಸುಖಪೂರ್ಣನು ಎಂದು ಹೇಳಿರುವುದರಿಂದ ಆ ಪ್ರಾಣನಿಗೆ, ಆ ಮುಖ್ಯ ಪ್ರಾಣನಿಗೆ ಭೂಮತ್ವ ಅಂದರೆ ಪೂರ್ಣ ಸುಖತ್ವ ಪ್ರಾಪ್ತವಾಗುತ್ತದೆ. ಅಲ್ಲದೆ ಈ ಹಿಂದಿನ ಮಂತ್ರದಲ್ಲಿ ಪ್ರಾಣ ಹೊರಟು ಹೋದವನನ್ನು ಇವೇ ಮುಂತಾದ ಮುಖ್ಯ ಪ್ರಾಣನ ಧರ್ಮ ಇರುವುದರಿಂದ ಪ್ರಾಣ ಶಬ್ದ ವಾಯುವಾಚಿ ಎಂದು ಸಿದ್ಧಿಸುತ್ತದೆ. ಪ್ರಾಣ ಹೋದಂಥ ವ್ಯಕ್ತಿಗೆ ಮೃತ ವ್ಯಕ್ತಿ ಅಂತಾರೆ, ಜೀವ ಇಲ್ಲ ಅವನಿಗೆ. ಹೀಗೆ ರೀತಿ ಎಲ್ಲ ಅವೆಲ್ಲ ವಿಷಯ ಪ್ರಾಣ ಶಬ್ದವಾಚ್ಯ ಅನ್ನಿಸ್ತದೆ ಅಂತ ಹೀಗೆ ಬಂದ ಪೂರ್ವ ಪಕ್ಷವನ್ನು, ಸಂಶಯವನ್ನು, ಆಕ್ಷೇಪವನ್ನು ಈ ಕೆಳಗೆ ನಿವಾರಿಸುತ್ತಾರೆ. ಇದರ ಅರ್ಥ ಪ್ರಾಣನೇ ಅಲ್ಲ, ಇದಕ್ಕೆ ಪರಬ್ರಹ್ಮ ಅಲ್ಲ ಅಂತಕ್ಕಂಥ ಒಂದು ಆಕ್ಷೇಪ ಬಂದಾಗ, ಪೂರ್ವ ಪಕ್ಷ ಬಂದಾಗ ಆಕ್ಷೇಪವನ್ನು ಮುಂದೆ ಹೇಳ್ತಾರೆ. ಓಂ ಭೂಮಾ ಸಂಪ್ರಸಾದಾದ್ಯುಪದೇಶಾತ್ ಓಂ 71ನೇ ಸೂತ್ರ. ಭೂಮಾ ಪೂರ್ಣಾರ್ಥಕವಾದ ಭೂಮಾ ಶಬ್ದವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ. ಏಕೆಂದರೆ ಸಂಪ್ರಸಾದಾತ್ ಅವನೇ ಪೂರ್ಣ ಸುಖರೂಪನೆಂದು ಹೇಳಿರುವುದರಿಂದ, ಸ್ಮೃತಿಗಳು ಹೇಳಿರುವುದರಿಂದ, ಅಧ್ಯುಪದೇಶಾತ್ ನಾಮಾಭಿಮಾನಿ ಉಷಾದೇವಿ ಮುಂತಾದ ದೇವತೆಗಳಿಗಿಂತ ಉತ್ತಮತ್ವವನ್ನು ಹೇಳಿರುವುದರಿಂದ, ಪೂರ್ಣಾರ್ಥಕವಾದ ಭೂಮಾ ಶಬ್ದವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ. ಏಕೆಂದರೆ ಅವನೇ ಪೂರ್ಣ ಸುಖರೂಪನೆಂದು ಈಗಾಗಲೇ ಹೇಳಿರುವುದರಿಂದ ಮತ್ತು ನಾಮಾಭಿಮಾನಿ ಉಷಾದೇವಿ ಮುಂತಾದ ದೇವತೆಗಳಿಂದ ಉತ್ತಮತ್ವವನ್ನು ಹೇಳಿರುವುದರಿಂದ ಪರಬ್ರಹ್ಮವಾಚ್ಯನೇ ಭೂಮಾ ಶಬ್ದವಾಚನು, ಪರಬ್ರಹ್ಮನೇ ಭೂಮಾ ಶಬ್ದವಾಚನು. ಸಂಪ್ರಸಾದಾತ್ ಪೂರ್ಣಸುಖರೂಪತ್ವಾತ್ ಅಧ್ಯುಪದೇಶಾತ್ ಸರ್ವೇಷಾಂ ಉಪರಿ ಉಪದೇಶಾತ್ ಚ ವಿಷ್ಣುರೇವ ಭೂಮಾ. ಸಂಪ್ರಸಾದಾತ್ ಎಂದರೆ ಸುಖಪೂರ್ಣನಾದುದರಿಂದ ಮತ್ತು ಅಧ್ಯುಪದೇಶಾತ್ ಎಂದರೆ ಉಷಾ ಮುಂತಾದ ದೇವತೆಗಳಿಗಿಂತ ಉತ್ತಮನೆಂದು ಹೇಳಿದ್ದರಿಂದ ಸುಖಪೂರ್ಣನು ಸರ್ವೋತ್ತಮನು ಆಗಿದ್ದರಿಂದ ಪರಬ್ರಹ್ಮನಾದ ವಿಷ್ಣುವೇ ಭೂಮನು. ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಸಂಭುವಂ ವಿಶ್ವಂ ನಾರಾಯಣಂ ದೇವಂ ಅಕ್ಷರಂ ಪರಮಂ ಪದಂ ವಿಶ್ವತಃ ಪರಮಾನಿತ್ಯಂ. ಮಹಾನಾರಾಯಣ ಉಪನಿಷತ್ತು ಹೇಳ್ತದೆ, ಭೂಮನು ಅನಂತ ಶಿರಸ್ಸುಳ್ಳವ, ಕ್ರೀಡಾದಿ ಗುಣ ವಿಶಿಷ್ಟ, ಎಲ್ಲೆಡೆ ಕಣ್ಣುಳ್ಳವ, ಪೂರ್ಣ ಸುಖಾಶ್ರಯ, ಪ್ರಕಾಶರೂಪನು, ನಾಶರಹಿತನು, ಬ್ರಹ್ಮಾದಿಗಳಿಗಿಂತ ಸರ್ವೋತ್ತಮನು ಅಂತ ಮಹಾನಾರಾಯಣ ಉಪನಿಷತ್ತು ಹೇಳ್ತದೆ. ತಮುತ್ಕ್ರಾಮಂತ ಪ್ರಾಣೋನುತ್ಕ್ರಾಮತಿ ಬೃಹದಾರಣ್ಯಕ 6.4.2 ಇತ್ಯಾದಿನ ನ ಉತ್ಕ್ರಮಣ ಆದಿಲಿಂಗ ವಿರೋಧೇತಿ. ದೇಹದಿಂದ ಹೊರಟು ಹೋಗುವ
ಪರಮಾತ್ಮನನ್ನು ಅನುಸರಿಸಿ ಮುಖ್ಯ ಪ್ರಾಣನ ಹೋಗುತ್ತಾನೆ. ಈ ಮೊದಲಾದ ಪ್ರಮಾಣ ವಾಕ್ಯಗಳಿಂದ ವಿಷ್ಣುವಿಗೆ ದೇಹದಿಂದ ಉತ್ಕ್ರಮಣಾದಿಗಳನ್ನು ಹೇಳಿರುವುದರಿಂದ ವಾಯುವಿಗಿರುವ ಉತ್ಕ್ರಮಣಾದಿ ಧರ್ಮದ ವಿರೋಧವಿಲ್ಲ. ವಾಯುವಿಗೆ ಉತ್ಕ್ರಮಣ ಧರ್ಮಗಳಿವೆ, ಆದರೆ ವಾಯುದೇವರು ಪರಮಾತ್ಮನನ್ನು ಅನುಸರಿಸಿ ಹೋಗ್ತಾರೆ. ಜೀವವನ್ನು ವಾಯು ತಗೋತಾರೆ, ಜೀವ ವಾಯುವನ್ನಿಬ್ಬರು ಪರಮಾತ್ಮ ತೊಗೊಂಡು ಹೋಗ್ತಾ ಇದ್ದಾರೆ. ಅಂದರೆ ಮುಖ್ಯವಾಗಿ ಉತ್ಕ್ರಮಣಾದಿ ಧರ್ಮ ಪರಮಾತ್ಮನಿಗಿದೆ, ವಾಯುಗೂ ಇದೆ ಅಮುಖ್ಯವಾಗಿ. ಮುಂದಿನ ಸೂತ್ರ 72ನೇ ಸೂತ್ರ. ಓಂ ಧರ್ಮೋಪಪತ್ತೇಶ್ಚ ಓಂ. ಧರ್ಮ ಭೂಮನಲ್ಲಿ ಹೇಳುವ ಧರ್ಮಗಳು, ಉಪಪತ್ತೇಶ್ಚ ಪರಬ್ರಹ್ಮನಾದ ವಿಷ್ಣುವಿನಲ್ಲಿಯೇ ಯುಕ್ತವಾದ್ದರಿಂದ ಭೂಮನು ವಿಷ್ಣುವೇ. ಭೂಮನಲ್ಲಿ ಹೇಳುವ ಧರ್ಮಗಳು ಪರಬ್ರಹ್ಮನಾದ ವಿಷ್ಣುವಿನಲ್ಲೇ ಯುಕ್ತವಾದ್ದರಿಂದ ಭೂಮನು ವಿಷ್ಣುವೇ. ವಾಯುದೇವರು ಸೆಕೆಂಡ್ರಿ ಸೆನ್ಸ್ನಲ್ಲಿ ಗೌಣ, ಮುಖ್ಯವಾಗಿ ಭೂಮ ಪರಮಾತ್ಮ, ಪರಬ್ರಹ್ಮ ವಿಷ್ಣು. ಸರ್ವಗತತ್ವಾದಿ ಧರ್ಮೋಪತ್ಪತ್ತೇಶ್ಚ, ಸರ್ವಗತತ್ವಾದಿ ಧರ್ಮಗಳು ವಿಷ್ಣುವಿನಲ್ಲೇ ಕೂಡುವುದರಿಂದ ಭೂಮ ಶಬ್ದವಾಚ್ಯನು ವಿಷ್ಣುವೇ ಆಗಿದ್ದಾನೆ. ಇದು ಭೂಮಾಧಿಕರಣದ ವಿಷಯ. ಭೂಮಾಧಿಕರಣ ಸಂಗ್ರಹ. ವಿಷಯ ಏನಪ್ಪ? ಭೂಮ ಎಂಬುದು ಇಲ್ಲಿಯ ವಿಷಯ. ಸಂಶಯ: ಭೂಮನು ಪರಬ್ರಹ್ಮನಾದ ವಿಷ್ಣುವ ಅಥವಾ ವಾಯುದೇವನು ಅಂತ ಪೂರ್ವಪಕ್ಷ. ಇನ್ನು ಸಂಶಯ. ಪೂರ್ವಪಕ್ಷ ಏನು? ಪ್ರಾಣೋವ ಆಶಾಯ ಭೂಯಾನ್ ಯೋ ವೈ ಭೂಮಾಹ ತತ್ಸುಖಂ ಛಾಂದೋಗ ಉಪನಿಷತ್ತು ಹೇಳ್ತದೆ. ಏನಪ್ಪ ಅಂದರೆ, ಭೂಮ ಎಂದರೆ ಸುಖರೂಪದ ಪ್ರಾಣವೆಂದು ಸಾರಿದೆ. ಪ್ರಾಣ ಶಬ್ದವು ಮುಖ್ಯ ಪ್ರಾಣ ಸೂಚಕವಾಗಿದೆ. ಹಾಗೆಯೇ ಮುಂದೆ ಉತ್ಕ್ರಾಂತ ಪ್ರಾಣಾನ್ ಎಂದು ಆ ವಾಕ್ಯವು ವರ್ಣಿಸಿರುವುದರಿಂದ ಅಲ್ಲಿ ಪ್ರಾಣ ಎಂದರೆ ವಾಯುವು ಎಂದಾಗಿದೆ. ಆದ್ದರಿಂದ ಭೂಮಾ ಶಬ್ದವಾಚನ ವಾಯು ಅಂತ ಹೇಳೋದು. ಇದು ಏನಪ್ಪ ಅಂದರೆ ಪೂರ್ವಪಕ್ಷ. ಸಿದ್ಧಾಂತ ಏನು ಹೇಳ್ತಾರೆ ಅಂದರೆ, ಭೂಮಾ ಎಂದರೆ ಪೂರ್ಣ ಸುಖನು. ಆತನು ಪರಬ್ರಹ್ಮನಾದ ವಿಷ್ಣು. ಪರಿಪೂರ್ಣವಾದ ಸುಖ ಇರುವುದು, ಪರಿಪೂರ್ಣ ಸುಖ ಇರುವುದು ಪರಬ್ರಹ್ಮನಿಗೆ ಮಾತ್ರ, ವಾಯುದೇವರಿಗೆ ಪರಿಪೂರ್ಣ ಅಲ್ಲ. ಪರಬ್ರಹ್ಮನ ಅನುಗ್ರಹದಿಂದ ವಾಯುದೇವರಿಗೆ ವಿಶೇಷವಾದಂಥ ಸುಖ ಇದೆ ಅಷ್ಟೇ. ವಿಶ್ವಶಂಭುವ ಎಂದರೆ ಸುಖಾಶ್ರಯನು, ಅವನೇ ನಾರಾಯಣ ಎಂದು ಹೇಳಿದೆ. ಇನ್ನು ಉತ್ಕ್ರಾಂತ ಪ್ರಾಣಾನ ಎನ್ನುವುದು ವಿಷ್ಣುವಿಗೆ ಕೂಡುತ್ತದೆ. ಏಕೆಂದರೆ ವಾಯುದೇವನು ವಿಷ್ಣುವನ್ನು ಅನುಸರಿಸಿ ಹೋಗುವನು ಎಂದಿದೆ. ಈ ಪ್ರಕರಣದಲ್ಲಿ ಹೇಳಲಾದ ಸರ್ವಗತತ್ವ ಮತ್ತು ಸ್ವಾತಂತ್ರ್ಯ ಧರ್ಮಗಳು ವಿಷ್ಣುವಿನಲ್ಲಿ ಮಾತ್ರ ಕೂಡುವುದರಿಂದ ಭೂಮಾ ಶಬ್ದವಾಚ್ಯನು ವಿಷ್ಣುವೇ ಆಗಿದ್ದಾನೆ. ಈ ಪ್ರಕರಣದಲ್ಲಿ ಏನಪ್ಪ ಅಂದರೆ, ಅದು ಮೇಲೆ ತಗೊಂಡು ಹೋಗೋದು ಜೀವಿಯನ್ನು ಅಂತ ಅದು ಒಂದೇ ಅಲ್ಲ. ಏನಪ್ಪ ಅಂದರೆ, ಸರ್ವಗತತ್ವ ಸ್ವಾತಂತ್ರ್ಯ ಧರ್ಮಗಳು ಕೂಡ ಏನಪ್ಪ ಅಂದರೆ ಪ್ರಕರಣದಲ್ಲಿ ಉಲ್ಲೇಖ ಆಗಿರೋದ್ರಿಂದ ಈ ಎಲ್ಲ ಧರ್ಮಗಳು ಇರೋದು ಪರಮಾತ್ಮನಿಗೆ. ವಾಯುದೇವರು ಪರಮಾತ್ಮನನ್ನು ಅನುಸರಿಸಿ ಆ ಜೀವಿಯನ್ನು ತಗೊಂಡು ಹೋಗ್ತಾರೆ ಮೇಲೆ. ವಾಜಸೇನೆಯಾದಿ ಶ್ರುತಿಗಳಲ್ಲಿ ವಿಷ್ಣುವೇ ಪರಿಪೂರ್ಣನೆಂದು ಪ್ರಾಣಾದಿ ಶಬ್ದ ವಾಚ್ಯನೆಂದು ಹೇಳಿರುವುದರಿಂದ ಸರ್ವಗತನು ವಿಷ್ಣುವೇ ಎಂದು ಸಿದ್ಧವಾಗುವುದು. ಇದರ ಅರ್ಥ ಏನಪ್ಪ? ಏನು ತೀರ್ಪು ಕೊಡ್ತೀರಿ ನೀವು? ಸುಖಪೂರ್ಣನು, ಆನಂದಮಯನು ಇತ್ಯಾದಿ ವಿಷ್ಣುವೇ ಎಂದು ಸ್ಥಿರವಾಯಿತು. ಇದು ಭೂಮಾಧಿಕರಣ. ಇನ್ನು ಮತ್ತೆ ಮುಂದಿನ ಅಧಿಕರಣವನ್ನು ಮತ್ತೆ ನಾವು ತೆಗೆದುಕೊಳ್ಳೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.